ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಯಿತು, ಸೊ ಅದಕ್ಕೋಸ್ಕರ ಅಷ್ಟು ಮನೆಯಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಗಳಿಗೆ ಹೋಗಬೇಕು. ಅದಕ್ಕೆ ನಾನು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ರಂಗೋಲಿ ಬಿಟ್ಟು ಮನೆಯಲ್ಲಿ ದೇವ್ರ ಫೋಟೋಗೆಲ್ಲ ಹೂವು ಚೇಂಜ್ ಮಾಡಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಆಯಿತು. ಇನ್ನು ಅಡುಗೆ ಮಾಡಿಬಿಟ್ಟು ಹೋಗೋಣ ಅಂತ. ಇನ್ನು ಲೇಟ್ ಆಗುತ್ತೆ, ರಾತ್ರಿ ಬರೋದು ಲೇಟ್ ಆಗುತ್ತೆ ಅಂತ ಫಸ್ಟ್ ಅಡುಗೆ ಮಾಡಿಬಿಟ್ಟೆ ಹೋಗೋಣ ಅಂತ ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ. ಪಲ್ಯನೂ ಆಗುತ್ತೆ, ಸಾಂಬಾರು ಆಗುತ್ತೆ ಅಂತ. ಮುದ್ದೆಗೆಲ್ಲ ಸೈಡ್ಗೆ ನೆಂಚ್ಕೊಳಕ್ಕಾಗುತ್ತೆ ಪಲ್ಯ ಅಂತ ಮಾಡ್ತಾಯಿದ್ದೆ. ಬಸ್ಸಾರು ಮಾಡೋಕ್ಕೆ ಮೊದಲು ಒಂದು ಕುಕ್ಕರ್ಗೆ ಅರ್ಧ ಬೌಲ್ ತೊಗರಿಬೇಳೆನ ತೊಳೆದು ಹಾಕ್ಕೊಂಡೆ. ಮತ್ತು ಒಂದು ಕಟ್ಟು ಸೊಪ್ಪು ಹಾಕಿ, ಒಂದು ಟೊಮೊಟೊ, ಒಂದು ಗ್ಲಾಸ್ ನೀರು ಹಾಕಿ ಒಂದು ವಿಷಲ್ ಕೂಗೋಕ್ಕಿಟ್ಟೆ. ವಿಷಲ್ ಬರೋಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಫಸ್ಟು ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಣಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿಕೊಂಡೆ. ಎಣ್ಣೆ ಹಾಕೋದ್ರಿಂದ ಘಾಟ್ ಬರೋಲ್ಲ, ಮೆಣ್ಸಿಕಾಯಿ ಕುರಿಯೋದ್ರಿಂದ ಘಾಟ್ ಬರುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಎಲ್ಲನೂ ಫ್ರೈ ಮಾಡಿಕೊಂಡೆ. ವಿಷಲ್ ಆರಿತ್ತು. ಸಾಂಬಾರಿಗೆ ಸ್ವಲ್ಪ ತೊಗರಿಬೇಳೆ ಟೊಮೊಟೊ ಸೊಪ್ಪೆಲ್ಲ ಎತ್ಕೊಂಡೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ಮತ್ತು ಸಾಂಬಾರು ಸೊಪ್ಪು, ಸ್ವಲ್ಪ ಕಾಯಿ ತುರಿ ಮತ್ತು ಎತ್ತಿಟ್ಕೊಂಡಿರೋ ಸೊಪ್ಪು ಬೇಳೆ ಟೊಮೊಟೊ ಹಾಕಿ ಮಾಡ್ಕೊಂಡಿರೋ ಒಣಮೆಣ್ಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇಟ್ಕೋಬೇಕು ಮಸಾಲಾನ ಸ್ಮೂತಾಗಿ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯ್ತು. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರೋ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಹಾಕಿ ಇವಾಗ ರುಬ್ಕೊಂಡಿರೋ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಒಂದು 2 ನಿಮಿಷ. ಇವಾಗ ಸೊಪ್ಪು ಬೇಳೆ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನು ಹಾಕಿ ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಿಸಿದ್ರೆ ಸಾಂಬಾರು ರೆಡಿ ಆಯಿತು. ಇವಾಗ ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಪಲ್ಯಕ್ಕೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಈರುಳ್ಳಿ ಹಾಕಿ ಈರುಳ್ಳಿ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡೆ. ಅದು ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಸೊಪ್ಪು ಬೇಳೆ ಹಾಕಿ ಫ್ರೈ ಮಾಡಿ ಅದಕ್ಕೆ ಇವಾಗ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಫ್ರೈ ಮಾಡಿದ್ರೆ ಪಲ್ಯ ರೆಡಿ ಆಯಿತು. ಅಲ್ಲೇ ಸೈಡಲ್ಲಿ ಹಂಗೆ ಅನ್ನ ಮುದ್ದೆ ಎಲ್ಲ ರೆಡಿ ಮಾಡ್ಕೊಬಿಟ್ಟೆ. ಇನ್ನೂ ಟೈಮ್ ಆಗುತ್ತೆ ಊಟ ಮಾಡ್ಕೋಬೇಕು ಅಂತ ಅಲ್ಲೇ ಸೈಡಲ್ಲಿ ಅನ್ನ ಮುದ್ದೆ ಎಲ್ಲ ಮಾಡಾಯಿತು. ಅಡುಗೆ ಮಾಡಾದ್ಮೇಲೆ ನಾವೆಲ್ಲ ಊಟ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಟೈಮ್ ಆಯ್ತದೆ ಅಂತ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನಕ್ಕೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಇದೇ ದೇವಸ್ಥಾನ, ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ. ಇದಿರೋದು ಒಟ್ಟೂರು ಲೇಔಟಲ್ಲಿ. ಇದನ್ನು 2ನೇ ಕಾಶಿ ಅಂತಲೇ ಅಂತಾರೆ. ಈ ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತ್ರಯೋದಶಿ ದಿನ ತೀರ್ಥ ಸ್ನಾನ ಮಾಡಿಸ್ತಾರೆ. ಇವಾಗ ಮದುವೆ ಆಗಿಲ್ಲದೆ ಹೋದವರು ಹುಡುಗ ಹುಡುಗಿಗೆ ಕಂಕಣ ಕಟ್ಟಿ ಅವ್ರಿಗೆ 48 ದಿನ ವ್ರತ ಮಾಡೋಕ್ಕೆ ಹೇಳ್ತಾರೆ. ನಾನ್ ವೆಜ್ ತಿನ್ನಬಾರ್ದು ಮತ್ತು 48 ದಿನ ಪೂಜೆ ಮಾಡಬೇಕು ಅವರು ಶ್ರದ್ಧೆಯಿಂದ. ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡು ಪೂಜೆ ಮಾಡಿದವ್ರಿಗೆಲ್ಲ ಮದುವೆ ಆಗೈತೆ. ಫ್ರೆಂಡ್ಗೆ ಇಲ್ಲಿ ಬಂದಮೇಲೆ ಮದುವೆ ಆಗಿತ್ತು ಅಂತ ನನ್ನ ಫ್ರೆಂಡ್ಗೆ ಕಂಕಣ ಕಟ್ಸೋಣ ಅಂತ ಬಂದು. ಯಾವುದೇ ಕೆಲಸ ಆದರೂ ನಂಬಿಕೆ ಇಟ್ಟು ಮಾಡಬೇಕಲ್ವ, ಸೊ ಅದಕ್ಕೆ ನಾವು ನಂಬಿಕೆ ಇಟ್ಕೊಂಡು ಬಂದು. ನಾವು ಬರೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಫುಲ್ಲು ರಶ್ ಇತ್ತು. ಲೈನು ತುಂಬ ದೂರ ಇತ್ತು. ನಾವು ಅರ್ಧ ಗಂಟೆ ಲೈನಲ್ಲಿ ನಿಂತ್ಕೊಂಡು ಕಂಕಣ ಕಟ್ಟಿಸ್ಕೊಳ್ಳೋದು, ಚೀಟಿ ತೊಗೋಬೇಕಾಯ್ತು. ಒಂದು ಫಸ್ಟ್ನೇ ಸಲ ಕಟ್ಟಿಸ್ಕೊಳ್ಳೋದ್ರಿಂದ 1,000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ಎಲ್ಲರನ್ನೂ ಒಳಗಡೆ ಕೂರಿಸ್ಬಿಟ್ಟು ನೆಕ್ಸ್ಟು ದೇವ್ರಿಗೆ ರುದ್ರಾಭಿಷೇಕ ಆಗೋ ತನಕ ಇದ್ದು, ರುದ್ರಾಭಿಷೇಕ ಆದಮೇಲೆ ಅವ್ರಿಗೆಲ್ಲರಿಗೂ ಕೈಗೆ ಕಂಕಣ ಕಟ್ತಾರೆ. ಕಂಕಣ ಕಟ್ಟಾದಮೇಲೆ ಪ್ರದೋಷ ಸ್ನಾನ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದು ಇನ್ನೂ ಫುಲ್ಲು ಜನ. 200 ರೂಪಾಯಿ ಟಿಕೆಟ್ ಅವರು. ಇನ್ನೂ ಪ್ರದೋಷ ಸ್ನಾನದವರು ಜಾಸ್ತಿ ಜನ ಇದ್ದರು. ಆ ಜನ ನೋಡ್ಬಿಟ್ಟೆ ನಮಗೆ ಭಯ ಆಯ್ತಾಯಿತ್ತು. ಇನ್ನೂ ಲೇಟಾಗಿ ಬಂದಿರೋ ಇನ್ನೂ ರಶ್ ಆಯ್ತಾಯಿದ್ರು ಅಂತ ನಾವು ಹಂಗೆ ಪಂಚಾಮೃತ ಇಸ್ಕೊಂಡು ಗಂಧ ಇಟ್ಕೊಂಡು ಅಲ್ಲಿ ಬಸವಣ್ಣ ಇತ್ತು, ಬಸವಣ್ಣಗೆಲ್ಲ ಸಣ್ಣ ಮಾಡಿಕೊಂಡು 1,000 ರೂಪಾಯಿ ಚೀಟಿ ತಗೊಂಡಿರೋರಿಗೆಲ್ಲ ಶಾಲ್ ಹಾಕಿ ಪ್ರಸಾದ ಕೊಡ್ತಾಯಿದ್ರು. ಹಂಗೆ ನಮಗೂ ಭಕ್ತಾದಿಗಳಿಗೂ ಸೈಡಲ್ಲಿ ಪ್ರಸಾದ ಕೊಡ್ತಾಯಿರ್ತಾರೆ. ಪ್ರಸಾದ ಎಲ್ಲ ಇಸ್ಕೊಂಡು ಬಂದು ಆಮೇಲೆ ಶಿವನ ದೇವಸ್ಥಾನ ಪಕ್ಕದಲ್ಲೇ ಲಮ್ಮ ಗಂಗಮ್ಮ ಕೈವಾರ ತಾತಯ್ಯ ಮುನೇಶ್ವರ ದೇವ್ರುಗಳೆಲ್ಲ ಇದ್ದು ಎಲ್ಲಕ್ಕೂ ಕೈ ಮುಕ್ಕೊಂಡು ಯಾವಾಗ ಬರಬೇಕು ಅನ್ನೋದೆಲ್ಲನೂ ಕೇಳ್ಕೊಂಡು ಅವರೇ ಹೇಳ್ತಾರೆ ಎಲ್ಲನೂ ಡೀಟೇಲ್ಸ್ಗಳು ಏನು ಹೇಗೆ ಮಾಡಬೇಕು ಅಂತ ಅದೆಲ್ಲನೂ ಕೇಳ್ಕೊಂಡು ಇನ್ನು ಟೈಮ್ ಆಯಿತು ಅಂತ ಮನೆಗೆ ಹೊರಟು. ಈ ವಿಡಿಯೋದಲ್ಲಿ ನಿಮಗೂ ಯೂಸ್ಫುಲ್ ಆಗಿರೋ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟಾದರೆ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.